ಹೇಳಿ ನಕ್ಕಣವ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿ, ಸಪ್ಲಮ್ಮ ಜಾತ್ರೆಗೆ ಯಾವಾಗ ಬಂದ್ರಿ? ಸಪ್ಲಮ್ಮ ಜಾತ್ರೆಗೆ ನಿನ್ನೆ ಸಾಯಂಕಾಲ ಬಂದ್ವಿ. ಇಲ್ಲಿಂದ ನಮ್ಮೂರು 20 ಕಿಲೋಮೀಟ್ರು ಅಷ್ಟೇನಾ? ಅಷ್ಟೇ. ಇದು ನಮ್ಮ ಜಾತ್ರೆ ಅಂತ ಭಾರಿ ಹತ್ತಿರದ ಒಂದು ಹೃದಯ ಅಂತರಾಳ. ಈ ಸಪ್ಲಮ್ಮ ಎಲ್ರಿಗೂ ಆಶೀರ್ವಾದ ಮಾಡ್ತಾಳೆ. ಗೋವು ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲ ಸಪ್ಲಮ್ಮ ಆಶೀರ್ವಾದ ಇರಲೇಬೇಕು. ಮೇಲಾಗಿ ಈ ಜಾತ್ರೆಗೆ ವ್ಯಾಪಾರಸ್ಥರು ಚೆನ್ನಾಗಿ ಬರ್ತಾರೆ, ಮಾರಾಟ ಮಾಡೋಕ್ಕೂ ರೈತರು ಜಾಸ್ತಿ ಬರ್ತಾರೆ. ಅವ್ರಿಗೂ ಇವ್ರಿಗೂ ಒಳ್ಳೆ ಸಂಪರ್ಕ ಎಲ್ಲ ಇದೆ. ಇಲ್ಲಿ ಯಾವ ಜಾತ್ರೆ ಹೆಂಗಾದ್ರೂ ಆಗಲಿ, ಎಂಥ ಕಾಯಿಲೆ ರೋಗ ರುಜಿನಗಳಿದ್ರು ಕೂಡ ಈ ಜಾತ್ರೆ ಅಮ್ಮ ನಡೆಸ್ಕೊಡ್ತಾರೆ. ಇದು ನಮ್ಮೆಲ್ರಿಗೂ ಭಾರಿ ಸಂತೋಷದ ವಿಚಾರ. ಆಮೇಲೆ ನಾನು ಹಳ್ಳಿಕಾರ್ ತಳಿ ಬಿತ್ತೇಬೇಕು ವರಿ ಸಾರಿ ತಂದಿದ್ದೀನಿ, ಕರುಗಳ ಸಮೇತ ಇವು ತಂದಿದ್ದೀನಿ. ಬೆಳಗ್ಗೆಯಿಂದ ವ್ಯಾಪಾರಗಳು ನಡೀತಾನೆ ಇದ್ದಾವೆ. ಬೆಳಗ್ಗೆಯಿಂದ ಒಂದು 2 ಮಾರಿದ್ದೀನಿ. ಈ ಜಾತ್ರೆಯಲ್ಲಿ ಪ್ರದರ್ಶನ ಇದ್ದಂತೆ ಆ ಪ್ರದರ್ಶನ ಕಮಿಟಿ ಇದೆ. ಆ ಕಮಿಟಿಗೆ ಇವನ್ನ ಬಿಟ್ಟು ಏನು ಹಳ್ಳಿಕಾರ್ ತಳಿನ ಪ್ರಚಾರ ಮಾಡಿ ಇನ್ನೂ ಅನೇಕ ಜನ ಬರಲಿ ಅಂತಂದ್ಬಿಟ್ಟು ಆ ಮುಖಾಂತರ ಎಲ್ರಿಗೂ ತಿಳಿಸ್ತೀವಿ. ಹಳ್ಳಿಕಾರ್ ಬೆಳೆಸ್ಬೇಕು, ಉಳಿಸ್ಬೇಕು ಅಂತ ನಾವೆಲ್ಲ ಯಾವತ್ತೂ ಅದೇ ಒಂದು ಆರಾಧನೆ ಮಾಡ್ತಾ ಇದ್ದೀವಿ. ಸಾಕೋರ್ಗೆ ಭಗವಂತ ಒಳ್ಳೇದು ಮಾಡ್ತಾನೆ. ಬದುಕಿರೋ ಬಸವಣ್ಣನಿಗೆ ಊಟ ಹಾಕಿಯಪ್ಪ, ಹುಲ್ಲು ಕೊಡ್ರಪ್ಪ ಅಂತೀವಿ. ಕಲ್ಲು ಬಸವಣ್ಣನಿಗೆ ಏನೆಲ್ಲ ನೈವೇದ್ಯಗಳು ಕೊಡ್ತಾರೆ, ಏನು ಪ್ರಯೋಜನ ಇಲ್ಲ. ಎಲ್ಲ ದೇವರು ಇಲ್ಲೇ ಇದ್ದಾರೆ. ಬಸವಣ್ಣನಿಗೆ ಯಾರು ಹುಲ್ಲಾಕಿ ಒಳ್ಳೆ ಚೆನ್ನಾಗಿ ನೋಡ್ತಾರೋ ಅವ್ರು ಕೂಡ ಚೆನ್ನಾಗಿ ಬೆಳೀತಾರೆ, ಐಶ್ವರ್ಯವಂತರಾಗ್ತಾರೆ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ಮೇಲಾಗಿ ಈಶ್ವರನ ವಾಹನ ಬಿಡಬೇಕು, ನಂದೀಶ್ವರ ಅಂತಾರೆ. ಇವು ಕೋಪನೂ ಇದೆ, ಮನುಷ್ಯರನ್ನ ಜಾಸ್ತಿ ನಂಬೋದು ಇದೆ. ಹೀಗಾಗಿ ಈಗ ಮಾಡೋರು ನಾವು ಬರ್ತೀವಿ, ಮಾರಾಟಕ್ಕೆ ಬರ್ತೀವಿ, 10 ಜನ ಬರ್ತಾರೆ. ಎಲ್ಲರೂ ಬಂದುಬಿಟ್ಟು ಏನಪ್ಪ ಕರು ಕೊಡ್ತೀರಾ, ಚೆನ್ನಾಗಿದೆಯಾ, ನಿಮ್ಮ ತಳಿನ ಎಲ್ಲಿ ತಂದ್ರಿ, ಇದೆಲ್ಲ ಮಾತಾಡ್ತಾರೆ. ಅದಕ್ಕಾಗಿ ನಾವು ನಿಮ್ಮಂಥವ್ರು ಕರೆಸಿ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲ ಜನಗಳಿಗೂ ಕಣ್ತುಂಬಿಸೋಂಥ ಒಂದು ಇದಿಟ್ಕೊಂಡಿದ್ದೀರಿ. ನಾವು ಬಾಯಿ ಮಾತಿನಲ್ಲಿ ಎಲ್ರಿಗೂ ಸಾಕ್ರಪ್ಪ, ನಾವು ಯುವ ಪೀಳಿಗೆಗೆ ನಾವು ನಿಮಗೆಲ್ಲ ಸಹಕಾರ ಕೊಡ್ತೀವಿ, ಉತ್ತೇಜನ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತೀವಿ. ಇದರಲ್ಲಿ ಮಾಡಿ ಕಟ್ಟಕ್ಕೆ ಹಾಕೋದಿಲ್ಲ. ಪ್ರಚಾರ ಅಂದರೆ ಜೀವ ಸಾಕ್ತಾ ಇದ್ದಾನಂತ ಹೆಸರು ಮಾಡ್ಬೋದು ಅಷ್ಟೇ. ಯಾರಾದರೂ ಇದರಲ್ಲಿ ಮಾಡಿ ಕೊಟ್ಟಿದ್ದೀವಿ ನಾವು ಅಂದರೆ ಅದೆಲ್ಲ ಸುಳ್ಳುಕತ್ತೆ. ದಯಮಾಡಿ ಮನೆಗೊಂದು ಕರು ಕಟ್ಟಲಿ, ವನಕ್ಕೊಂದು ಮರ ಬೆಳೆಸಲಿ ಅಂತಂದ್ಬಿಟ್ಟು ಮನೆಗೊಂದು ಮರ, ಮನೆಗೆ ಒಂದು ಮನೆ, ವನದಲ್ಲಿ ಒಂದು ಮನೆ, ಮನೆಗೆ ಒಂದು ಮರ, ವನಕ್ಕೆ ಒಂದು ಮರ ಸೇರಿಸೋದು. ಹೀಗಾಗಿ ದನಗಳು ಸಾಕೋದ್ರೂ, ದೊಡ್ಡ ದನಗಳು ಸಾಕ್ತಿದ್ರು, ಸಣ್ಣ ಕರುಗಳನ್ನು ಸಾಕಿ ಸಣ್ಣ ಹಸುಗಳ ಪಡ್ಡೆಗಳನ್ನು ಸಾಕಿ ವಂಶಾಭಿವೃದ್ಧಿ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ನಾನು ಸುಮ್ಮನೆ ಪ್ರಚಾರಕ್ಕೆ ನಾನು ಬಂದು ನಿಂತ್ಕೊಂಡು ಎಲ್ಲರ ಮನಸ್ಸು ಸಮಾಧಾನ ಮಾಡೋದಕ್ಕಲ್ಲ. ದಯಮಾಡಿ ನಾನು ಅವ್ರಿಗೆ ಕೈ ಮುಗಿದು ಹೇಳ್ತೀನಿ, ಮನೆಗೆ ಒಂದು ದನ ಕಟ್ಕೊಳ್ರಿ, ಪುಣ್ಯ ಬರ್ತದೆ, ಐಶ್ವರ್ಯ ಬರ್ತದೆ ಅಂತ ಹೇಳ್ತೀನಿ. ನೋಡಿ, ಸಗಣಿಯಿಂದ ಅಂಗಳ ಸಾರಿಸೋ ಒಂದು ಕಾಯಕ ಮರ್ತೋಗ್ಬಿಟ್ಟಿದ್ದಾರೆ. ಗಂಜಲ ಚಿಮುಕಿಸಿ ಮನೆ ಶುದ್ಧಿ ಮಾಡುವಂಥ ಕಾಯಕ ಮರ್ತೋಗಿದ್ದಾರೆ. ಜೀವನ ಸವರಿ ಕಾಯಿಲೆ ಕಸಾಲೆಗಳು ಕಡಿಮೆ ಮಾಡಿಕೊಳ್ಳುವಂಥ ಇದನ್ನು ಮರ್ತೋಗ್ತಾ ಇದ್ದಾರೆ. ಅದರಿಂದ ದಯಮಾಡಿ ಎಲ್ಲ ಬಸವಣ್ಣನ ಮೈ ಸವರಿದ್ರೆ ಕಾಯಿಲೆಗಳೆಲ್ಲ ಹೋಗ್ಬಿಡ್ತವೆ ಅಂತ ಮತ್ತೊಂದು ಸಾರಿ ಕಾಯಿಲೆಗಳಿರುವಂಥ ನಮ್ಮಂಥವ್ರಿಗೆ ಕಿವಿ ಮಾತು ಹೇಳ್ತಾ ಇದ್ದೀನಿ. ಯುವಕರು ಅಷ್ಟೇ ಗಟ್ಟಿಮುಟ್ಟಾಗಿರಬೇಕು ಅಂದರೆ ಹಳ್ಳಿಕಾರ್ ತಳಿ ಸಾಕಬೇಕು, ಮನೆಗೆ ಒಂದು ದನ ಸಾಕಬೇಕು ಅಂತ ಕೇಳ್ಕೊತೀನಿ. ಹಳ್ಳಿಕಾರ್ ನಾಟಿ ಗೋವು ಯಾವ್ದಾದ್ರು ಅಮೃತಮಾಲಾಗಲಿ, ಹಳ್ಳಿಕಾರಾಗಲಿ, ಮಲ್ನಾಡು ಗಿಡ್ಡ ಆಗಲಿ. ನಾನು ರಿಟೈರ್ಡ್ ಎಂಪ್ಲಾಯಿ. ನಾನು ಸಂತೆಕಲ್ಲಹಳ್ಳಿ ನಮ್ಮೂರು. ನನ್ನ ನಂಬರು 9900301976. ನನ್ನ ಹೆಸರು ಚಿಕ್ಕಣ್ಣ ಅಂತ. ಎಲ್ಲರೂ ಕೇಳ್ತಾ ಇರ್ತಾರೆ. ನಾನು ಬೇಸರ ಇಲ್ಲದೇ ಅರ್ಧ ರಾತ್ರಿಯಲ್ಲಿ ಅವ್ರು ಫೋನ್ ಮಾಡಿದ್ರು ಕೂಡ ನಾನು ಸಮಾಧಾನವಾಗಿ ಎಲ್ಲರ ಹತ್ರ ಮಾತಾಡ್ತೀನಿ. ನೀವು ಸಹಕರಿಸಿ, ನಾನು ಸಹಕರಿಸ್ತೀನಿ. ಜೈ ಹಳ್ಳಿಕಾರ್.
ಇನ್ನು ಎರಡೆರಡಲ್ಲ ಎರಡೂ ಎರಡೆರಡಲ್ಲ ಸರ್. ಎರಡೆರಡು. ಏನು ಹೇಳ್ತಾ ಇದ್ದೀರಾ ವ್ಯಾಪಾರ? 1,05,000. ಹಾಂ ಅವಾಗಿಂದ ವ್ಯಾಪಾರ ನಡೀತಾ ಇದ್ದಾವೆ. ಹಾಂ ಹಾಂ. ಇವಾಗ ಬೆಳಗ್ಗೆ ಒಂದು ಜೊತೆ ಕೊಟ್ರಿ, ನಿನ್ನೆ ಒಂದು ಜೊತೆ ಕೊಟ್ರಾ? 2 ಜೊತೆ ಕೊಟ್ಟಿದ್ದೀನಿ. ಚಿಕ್ಕದವ್ ಇಲ್ಲೇ ಇದೆ. ಹಾಂ ಹಾಂ. ಚಿಕ್ಕದವ್ ಇದೆ ಸರ್. ಹಾಂ ಹಾಂ. ನೀವೊಂದು 4-5 ಬಿತ್ತನೆ ಕರುಗಳು ಕೊಟ್ಟಿದ್ದೀರಲ್ಲ ಎಲ್ಲಿ ಸರ್? ಮುಂಚೆ ಮಾರಾಟ ಮಾಡಿದ್ದೀರಾ ಕರು? ಈ ಮಧ್ಯೆ ಹಾಂ ಅದೇ ಈ ಮಧ್ಯೆನೇ ಇಂಥ ಬಿತ್ತನೆ ಕರುಗಳು ಮಾರಿದ್ದೀನಿ. ಅದೇ ಈ ವರ್ಷದಲ್ಲಿ ಒಂದು ಈ ವರ್ಷದಲ್ಲಿ 10 ಮಾರಿದ್ದೀನಿ ಸರ್. ಹೌದಾ? ಹಾಂ ಒಳ್ಳೆ ಒಳ್ಳೆಯವರೇ ಕೊಟ್ಟಿದ್ದೀನಿ. ಹಾಂ ಹಾಂ. ಮೊನ್ನೆ ಬಕ್ರೀದ್ ಸಮಯದಲ್ಲಂತೂ ಹಾಂ ಯಾರು ಜೀವ ಕಳ್ಕೊಂಡಿದ್ದಾರೆ ಹಾಂ ಅವ್ರಿಗೆಲ್ಲ ಆ ಮನೆಗಳಿಗೆ ನಾನು ಬಿತ್ತನೆ ವರಿ ಕಟ್ಟಿ ಹಾಂ ನಾನು ಅವ್ರಿಗೆ ಸಹಕರಿಸಿದ್ದೀನಿ ಸರ್. ಹಾಂ ಅಂದರೆ ನಾನು ಯಾರಿಗೂ ಹಾಂ ಮುಗ್ಸಾಟಿಯಾಗಿ ಕೊಟ್ಟಿಲ್ಲ. ಉಡೋದ್ರಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಕೊಟ್ಟು ಆ ಮನೆಯಲ್ಲಿ ಹೊಸ ಬೆಳಕು ಮಾಡಿಸಿದ್ದೀನಿ ಸರ್. ಹ್ಞೂ ಹ್ಞೂ ಹ್ಞೂ. ಆಯಿತು ಸ್ವಾಮಿ, ನಿಮಗೆ ಅಭಿನಂದನೆಗಳು ಮತ್ತು ವಂದನೆಗಳು ನನ್ನ ಕಡೆಯಿಂದ ಮಾಹಿತಿಗೋಸ್ಕರ. ಹೀಗೆ ಅಲ್ಲ, ಹಾಂ ನೀವು ಹಾಂ ಹಳ್ಳಿ ಸುತ್ತುತ್ತೀರಿ, ಹಾಂ ಬೆಟ್ಟ ಗುಡ್ಡ ಸುತ್ತುತ್ತೀರಿ, ಪಶುಗಳನ್ನೆಲ್ಲ ತೋರಿಸ್ತೀರಿ, ಹೆಚ್ಚಾಗಿ ಹಳ್ಳಿಕಾರನ್ನ ಬಿಂಬಿಸ್ತಾ ಇದ್ದೀರಿ. ನಿಮಗೂ ಕೂಡ 1 ಕೋಟಿ ವಂದನೆಗಳು ಸರ್. ಹಾಂ ಹಾಂ ಹಾಂ, ಧನ್ಯವಾದಗಳು. ಆಯ್ತು ಸರ್, ನಿಮ್ಮ ಮಾಹಿತಿಗೆ ತುಂಬ ಧನ್ಯವಾದಗಳು.